ಯಾವ ರೊಟ್ಟಿನ ಈ ಸೈಜ್ ಯಾತವ ಎಲೆ ಬಂತು ಹೋಗ ಒಂದು ಪೀಸ್ ಇಂತ ಏನು ಕಾಯಿದಿ ಏನು ಕಾಯಿ ಯಾವುದು ರೈಸ್ ಅಲ್ಲ ಜಾಸ್ತಿ ಇರ್ತೈತೆ ಕಮ್ಮಿ ಜಾಸ್ತಿ ಅಂತ ಅವನು ಬಿಟ್ಟಿದ್ದು ನೋಡೋಣ ಇವಾಗ ಒಂದ್ಸತಿ ಹೋಗಿಲ್ಲ ಹೇಳಿದ್ಯಾ ಹೇಳಿಲ್ಲ ಮಾಡ್ತಾಳೆ ಹೋಗ್ಬಿಟ್ಟಿದೆ ನನಗೆ ಕನ್ಸಾಗ್ಬಿಟ್ಟಿದ್ದ ಟೇಸ್ಟ್ ಮಾಡ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿದೆ. ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ನಾನು, ಅಮ್ಮ, ನನ್ನ ಚಿಕ್ಕ ಮಗ. ಇವನು ಸಂಡೇ ಎಲ್ಲೂ ಕರ್ಕೊಂಡು ಹೋಗಲ್ಲ, ಇವನ್ನ ಮನೆಯಲ್ಲೇ ಬಿದ್ದಿರಬೇಕು. ಏನಕ್ಕೆ ಅಂದರೆ ಅವನಿಗೆ ಕ್ಲಾಸಸ್ ಇರುತ್ತೆ, ಹಂಗಾಗ್ಬಿಟ್ಟು. ಸೊ ಅವನಿಗೂ ಬರೋಕ್ಕೆ ಇಷ್ಟ ನನ್ನ ಕರ್ಕೊಂಡು ಹೋಗು ಅಂತ. ಸೊ ಕರ್ಕೊಂಡು ಹೋಗ್ತಾ ಇಲ್ಲ, ನಾನು, ಅಮ್ಮ, ನನ್ನ ಚಿಕ್ಕ ಮಗ ಹೋಗ್ತಾ ಇದ್ದೀವಿ ಫ್ರೆಂಡ್ ಮನೆಗೇನ. ಯಾವ ಫ್ರೆಂಡ್ ಮನೆ, ಯಾರ ಮನೆ ಅಂತಲೂ ಕೂಡ ನಾನು ಅದಲ್ಲಿ ನಿಮಗೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ವ್ಲಾಗ್ನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಆಗುತ್ತೆ. ಅವ್ನ ಮನೇಲಿ ಇವತ್ತು ಆ್ಯಕ್ಚುಲಿ ಪೌರ್ಣಮಿ, ಸಂಡೇ ಪೌರ್ಣಮಿ ಬಂದಿದೆ. ಸಂಡೇ ಪೌರ್ಣಮಿ ಅಂದ್ರೇ ತುಂಬ ಸ್ಪೆಷಲು, ತುಂಬ ರೇರು. ಹಂಗಾಗ್ಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲ ರೆಡಿಯಾಗಿ ಮನೆಯಲ್ಲೂ ಕೂಡ ನೋಡಿ ಎಲ್ಲ ಪೂಜೆ ಎಲ್ಲ ಆಗಿದೆ. ಅವನಿಗೆ ಬ್ರೇಕ್ಫಾಸ್ಟ್ ಏನೆಲ್ಲ ಮಾಡಿಟ್ಟಿದ್ದೀನಿ ಅಂತ, ಲಂಚ್ಗೆ ಬ್ರೇಕ್ಫಾಸ್ಟ್ಗೆ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ನನ್ನ ಮಗನಿಗೆ ಬ್ರೇಕ್ಫಾಸ್ಟು ಲಂಚ್ಗೆ ಎರಡಕ್ಕೂ ಆಗೋ ಥರ ಎಗ್ ರೈಸ್ನ ಸಿಂಪಲಾಗಿ ಎಗ್ ರೈಸ್ ಮಾಡಿ ಬಾಯ್ಲ್ಡ್ ಎಗ್ ಫ್ರೈನ ಮಾಡಿ ಇಟ್ಟಿದ್ದೀನಿ. ಅವ್ನಿಗಿದೆರಡು ಅಂದರೆ ಇಷ್ಟ ಅವ್ನು ತಿನ್ಕೊಂಡು ಕ್ಲಾಸಿಗೆ ಅದು ಹೋಗಿ ಬಂದು ಮನೇಲಿರ್ತಾನೆ. ಇಲ್ಲಿ ನಾನು, ಅಮ್ಮ, ನನ್ನ ಮಗ ಹೊರಟಿದ್ದೀವಿ. ಇವಾಗ ಹೋಗೋಷ್ಟೊತ್ತಿಗೆ ಒಂದು 45 ಮಿನಿಟ್ಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 11:40 ಆಗಿದೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಹೋಗೋದು. ಬಾ ನಾನು ಅವಳ ಮನೆಗೆ ತುಂಬ ವರ್ಷಗಳ ಹಿಂದೆ ಅವಳು ಮದುವೆ ದಿವಸ ಬಂದಿತ್ತು. ಯಾಕಂದರೆ ಅವಳು ಮದುವೆ ಹುಡುಗನ ಕಡೆಯವರೇ ಮಾಡ್ಕೊಂಡಿದ್ದು. ಇಲ್ಲೇ ಮನೆ ಹತ್ರನೇ ಚೌಟ್ರಿ ಇರೋ ಕಾರಣ ನಾವು ಚೌಟ್ರಿಯಲ್ಲಿ ಇಳಿದ ತಕ್ಷಣ ಅವಳ ಮನೆ ನೋಡೋಕ್ಕೆ ಅಂತ ಬಂದಿದ್ವಿ. ಆಗ ಜಾಯಿಂಟ್ ಫ್ಯಾಮಿಲಿ, ಹಳೆ ಮನೆ ಇತ್ತು. ಈಗ ತುಂಬಾ ಚೆನ್ನಾಗಿದೆ ಮನೆ ಒಳಗಿಂತ ಮನೆ ಹೊರಗೆ ತುಂಬಾ ಸ್ಪೇಸ್ ಜಾಗನ ಬಿಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾನು ಬಂದು ಊಟ ಎಲ್ಲ ಮುಗಿಸಿ ರೆಸ್ಟ್ ಮಾಡಿ ಆದಮೇಲೆ ನಾನು ಅವಳ ಮನೆ ಹೋಮ್ ಟೂರ್ನ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಹಾಲು, ಕಿಚನ್ನು, ಡಬಲ್ ಬೆಡ್ರೂಮ್ ಹೌಸು ತುಂಬಾ ಚೆನ್ನಾಗಿದೆ. ವಾತಾವರಣ ತುಂಬ ಚೆನ್ನಾಗಿದೆ. ಸೊ ಫೈನಲಿ ಅವಳು ಬ್ರೇಕ್ಫಾಸ್ಟ್ಗೆ ಬರೋಕ್ಕೆ ಹೇಳಿದ್ರು. ಬಂದಿದ್ದೇ ಲೇಟ್ ಆಯಿತು. ನಾನು ಬರೋರ್ಗಳು ಬಿರಿಯಾನಿ ಬಿಸಿ ಬಿಸಿನೇ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಇದ್ದಿದ್ದ ಕಾರಣ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕಂತ ಕನ್ಫ್ಯೂಷನ್ನು. ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಫಿಶ್ ಫ್ರೈ, ಮಟನ್ ಸಾಂಬಾರು, ಮುದ್ದೆ, ರೈಸು ಎಲ್ಲನೂ ಮಾಡಿದ್ಲು. ಸೊ ಹೊಟ್ಟೆ ತುಂಬ ಊಟ ಮಾಡಿ ಈಗ ಟೈಮ್ ಬಂದು ಇನ್ನೂ 1 o'clock ಆಗಿರೋ ಕಾರಣ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ನಾನು ಅವಳು ಕೂತ್ಕೊಂಡು ಮಾತಾಡಿಕೊಂಡು ಕೂತಿದ್ದೀವಿ. ಏನಕ್ಕಪ್ಪ ಈ ಡಿಸ್ಕಷನ್ ತುಂಬ ಸೀರಿಯಸ್ಸಾಗಿ ನಡೀತಾ ಇದೆ ನನ್ನ ಅವಳ ಮಧ್ಯೆ. ಸೊ ಇನ್ನು 2 ಡೇಸಲ್ಲಿ ನಾವು ಔಟ್ಸೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಎಲ್ಲಿಗೆ ಏನು ಅಂತಲೂ ನಾನು ನಿಮ್ಮ ಹತ್ರ ತಿಳಿಸ್ತೀನಿ. ಹಂಗಾಗ್ಬಿಟ್ಟು ಸ್ವಲ್ಪ ಮಾತಾಡ್ತಾ ಇದ್ವಿ. ಅಮ್ಮನೂ ಕೂಡ ಹೋಗ್ಬಿಟ್ಟು ಬನ್ನಿ, ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಮ್ಮನ ಪರ್ಮಿಷನ್ನು ಕೂಡ ಗ್ರ್ಯಾಂಟೆಡ್. ಹಾಗೆ ಅವ್ರ ಮನೆಯಲ್ಲೊಂದು ಬೆಕ್ಕನ್ನು ಸಾಕಿದ್ದಾರೆ. ಅದು ಎಷ್ಟು ಒಳ್ಳೆ ಬೆಕ್ಕಂದರೆ ತುಂಬಾ ಕ್ಯೂಟಾಗಿದೆ. ಮೂಗು ಪ್ರಾಣಿಗಳಿಗೂ ಗೊತ್ತಾಗುತ್ತೆ ನಮ್ಮ ಒಳ್ಳೆ ಮನಸ್ತತ್ವ ನಾವು ಏನು ಅಂತ. ಸೊ ಅದಕ್ಕೆ ಇರ್ಬೋದು ಅದು ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ. ಪೆಟ್ಸ್ ಅಂದರೆ ನನಗೂ ಕೂಡ ಇಷ್ಟ, ಪ್ಲ್ಯಾಂಟ್ಸ್, ಪೆಟ್ಸ್ ಅಂದರೆ. ಸೊ ಕ್ಯೂಟಾಗಿ. ಹಾಗೆ ಅವಳ ಮದುವೆ ಆಲ್ಬಮ್ಸ್ ಎಲ್ಲ ನೋಡೋಣ ಅಂತ ತೆಗೆದ್ವಿ. ಸೊ ಇದರಲ್ಲಿ ಕಮೆಂಟ್ ಮಾಡಿ ನಾನು ಯಾರು ಅಂತ. ಸೊ ನೋಡಿ, ಆಗ್ಲಿಂದ ನಾವು ಈಗಲವರೆಗೂ 6 ಮೆಂಬರ್ಸ್ ಹೀಗೆ ಇದ್ದೀವಿ, ಮುಂದಕ್ಕೂ ಹೀಗೆ ಇರ್ತೀವಿ. ನಾವು ಎಲ್ಲೋದ್ರೂ ಈ ಥರ ಪ್ರೈಮರಿಯಿಂದ ಜೊತೆಯಲ್ಲೇ ಇರೋದು. ಫೈನಲಿ ಸಂಜೆ ಆಯಿತು. ಅವಳು ಕಾಫಿ ಜೊತೆಗೆ ಸ್ನ್ಯಾಕ್ಸನ್ನು ನನಗೆ ಫಿಶ್ ಫ್ರೈನ ಮಾಡಿ ಕೊಟ್ಟಿದ್ದಾಳೆ. ಹಾಗೆ ಇಲ್ಲಿ ನನಗೆ ಪಾರ್ಸಲ್ ಮಾಡೋಕ್ಕೆ ಮನೆಗೆ ನನ್ನ ಮಗ ಬಂದಿಲ್ಲ ಅಂತ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದಾಳೆ. ಎಷ್ಟೇ ಬೇಡ ಅಂದರೂ ಅವಳು ಕೇಳಲ್ಲ. ಅವಳು ಹೇಳಿದ ಮಾತನ್ನ ಕೇಳೋ ಅಷ್ಟು ಒಳ್ಳೆ ಹುಡುಗಿ ಅಲ್ಲ. ಜೇನೈತೆ ಗೊತ್ತಾ, ಒಳಗೈತೆ ಜೇನು. ಎಲ್ಲೇ ಇಲ್ಲ, ಒಳಗಡೆ ಐತೆ ಜೇನು. ಕೈಯಿದ್ದಾಗ ಹುಷಾರು ಇಲ್ಲ, ಬಾ ತೋರಿಸ್ತೀನಿ. ಸೊ ಸಿಂಪಲಾಗಿ ಒಂದು ಗಾರ್ಡನ್ ಮಾಡ್ಕೊಂಡಿದ್ದಾರೆ ಮನೆ ಮುಂದೆನೇ. ಆ ಗಾರ್ಡನ್ನಲ್ಲಿ ಬೆಳೆದಿರೋವಂಥದ್ದನ್ನೆಲ್ಲ ಕಿತ್ಕೊಂಡೋಗಿ ಅಂತ ಇದ್ದಾಳೆ. ನೋಡಿ, ಎಲೆ ಬೆಳೆಸಿದ್ದಾರೆ, ವಿಳೆದೆಲೆ. ಅದರೊಳಗಡೆ ಜೇನು ಕಟ್ಟಿದೆ, ಇಷ್ಟೊಂದು ದೊಡ್ಡ ಜೇನು ಕಟ್ಟಿದೆ. ಹಂಗಾಗಿ ಅವರು ಎಲೆನ ಕೀಳೋದು ಕಡಿಮೆ, ಕೀಳೋದಿಲ್ಲ ಜಾಸ್ತಿ. ಸೊ ಅದರಲ್ಲಿ ಬಿಟ್ಟಿರೋ ಅಂಥ ಹೂವನ್ನೆಲ್ಲ ಮನೆಗೆ ಕಿತ್ಕೊಟ್ಲು. ಹಾಗೆ ಕೆಲವೊಂದು ನನಗೆ ಪ್ಲ್ಯಾಂಟ್ಸ್ ಅಂದರೆ ಇಷ್ಟ ಅಂದ್ಬಿಟ್ಟು ಕೆಲವೊಂದು ಪ್ಲ್ಯಾಂಟ್ಸ್ ಎಲ್ಲನೂ ಕೂಡ ಕೊಟ್ಟಲು. ನನಗೆ ಅವಳೂ ಕೂಡ ಕಿತ್ಕೊಡ್ತಿದ್ದಾಳೆ ಹೂವೆಲ್ಲನೂ. ಕಾಕಡ ಎಲ್ಲ ತುಂಬಾ ಬೆಳೆದಿದೆ. ಕಾಕಡ ಹೂವು ಮತ್ತು ಮಲ್ಲಿಗೆ, ಇನ್ನೇನು ದಾಸವಾಳ,
ಇದು ನೋಡಿ ಅವ್ರ ಅತ್ತೆ ಕಿತ್ಕೊಡ್ತಾ ಇದ್ದಾರೆ. ಇದು ಶೋ ಪ್ಲ್ಯಾಂಟ್ ಥರ, ನಾವು ಶಾಂಪು ಗಿಡ ಅಂತೀವಿ ಇದು, ಬಟ್ ಅದರಲ್ಲೇ ಬೇರೆ ಥರದ್ದು, ಇದು ಶಾಂಪು ಗಿಡ ಅಲ್ಲ. ಸೊ ಇದನ್ನೆಲ್ಲನೂ ಕೊಟ್ಟರು. ಹಾಗೆ ಚಿಕ್ಕಡಿಕಾಯಿನ ಬೆಳೆದಿದ್ದಾರೆ, ಅಲ್ಲೇ ಬೆಳ್ಕೊಂಡಿದೆ ಸ್ವಲ್ಪ, ಅದನ್ನು ಕೂಡ ಕಾಯಿ ಎಲ್ಲನೂ ಬಿಟ್ಟಿತ್ತು. ಎಲ್ಲ ಅವಳಿಗೆ ಏನೇನು ಸಿಗುತ್ತೆ ಅದನ್ನೆಲ್ಲ ಕಿತ್ತು ನನಗೆ ಫೈನಲಿ ಕೊಡ್ತಾ ಇದ್ದಾಳೆ. ನಾನು ಕೂಡ ಹೂವೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಕನಕಾಂಬರ ಹೂವೆಲ್ಲ ತುಂಬಾ ಬಿಟ್ಟಿದೆ. ಮನೆ ಮುಂದೆ ನಮಗೆ ಅಂತ ಈ ಥರ ಪುಟ್ಟದಾಗ ಒಂದು ಗಾರ್ಡನ್ ಇದ್ದರೆ ಚೆನ್ನಾಗಿರುತ್ತಲ್ವ. ಅವಳಿಗೆ ಏನು ಬೇಕು, ಪುದೀನ, ಕೊತ್ತಂಬರಿ ಈ ಥರ ಎಲ್ಲನೂ ಕೂಡ ಬೆಳೆಸ್ಕೊಂಡಿದ್ದಾಳೆ. ತುಂಬಾ ಚೆನ್ನಾಗಿದೆ. ಆ ಸಂಜೆ ವೈಬ್ಸು ತುಂಬ ಚೆನ್ನಾಗಿರುತ್ತೆ ಗಾಳಿ ಬೀಸುವಾಗ. ತುಂಬ ಜಾಗನೂ ಬಿಟ್ಕೊಂಡಿದ್ದಾರೆ ಮನೆ ಮುಂದೆ. ನೋಡಿ ಅವ್ರ ಮನೆಯಲ್ಲಿ 2 ಪೆಟ್ಸ್ ಇದೆ, ಒಂದು ಡಾಗು ಒಂದು ಬೆಕ್ಕು. ಅವೆರಡು ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ ಅಂದರೆ ಫ್ರೆಂಡ್ಸ್ ಥರ ಇರುತ್ತೆ ಅವೆರಡೂ. ಹಾಗೆ ಫಿಶ್ಗಳನ್ನ ಕೂಡ ಸಾಕಿದ್ದಾರೆ ಅವರು ಮನೆಯಲ್ಲಿ. ಸೊ ಅದನ್ನು ಕೂಡ ನಾನು ನಿಮ್ಮ ಹತ್ರ ತೋರಿಸ್ತೀನಿ. ಆ್ಯಕ್ಚುಲಿ ಇವತ್ತು ನಾನು ಅವ್ರ ಮನೆಗೆ ಬರೋದಕ್ಕೆ ಕಾರಣ ಏನಂದರೆ, ಅವಳು 1.5 ವರ್ಷದ ಮೇಲೇ ಆಯಿತು ಕರೆದು ನನ್ನನ್ನು. ಅವಳಂತೂ ಭಾಳ ಸತಿ ಬಂದು ನನ್ನನ್ನು ಯೋಗಕ್ಷೇಮ ಎಲ್ಲನೂ ಕೂಡ ನೋಡ್ಕೊಂಡು ಹೋಗಿದ್ದಾಳೆ. ತುಂಬ ನನ್ನ ಹಳೆ ವ್ಲಾಗ್ಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಹಳೆ ವ್ಯೂವರ್ಸ್ ಆಗಿದ್ದರೆ ಗೊತ್ತಿರುತ್ತೆ. ಈ ಸತಿ ಸ್ಟ್ರಿಕ್ಟಾಗಿ ನನಗೆ ಅವಳು ಕಂಡೀಷನ್ ಹಾಕ್ಬಿಟ್ಟಿದ್ಲು, ನೆಕ್ಸ್ಟ್ ನಾನು ನಿಮ್ಮ ಮನೆಗೆ ಬರೋದು ಇಲ್ಲ. ನಮ್ಮ ಅಮ್ಮನ ಹತ್ರ ಜೋರಾಗಿ ಮಾತಾಡಿದ್ಲು ಅವಳು, ಆಂಟಿ ನೀವು ಅವಳನ್ನ ಕರ್ಕೊಂಡು ಬರೋವರೆಗೂ ನಾನು ನಿಮ್ಮ ಮನೆಗೆ ನಮ್ಮ ಯಜಮಾನ್ರು ಕಳಿಸೋದೇ ಇಲ್ಲ ಅಂತ. ಹಂಗಾಗಿ ಬಂದು ಅಮ್ಮ ಹೇಳಿದ್ರು, ನೋಡು ನಾವು ಬಂದಿದ್ದೀವಿ, ಇನ್ಮೇಲೆ ನೀನು ಬರಬೇಕು ಅಂತ. ಸೊ ಹಿಂಗೆ ಇವಳ ನನ್ನ ಬಾಂಡಿಂಗ್ ಹೇಳ್ಬೇಕಾಗಿಲ್ಲ, ನಿಮಗೆಲ್ಲನೂ ಕೂಡ ಗೊತ್ತಿದೆ. ಚೈಲ್ಡ್ಹುಡ್ ಸಿಸ್ಟರ್ಸ್ ಥರ ನಾವು ಒಂದು ತಾಯಿ ಮಕ್ಕಳ ಥರನೇ ಬೆಳೆದಿದ್ದು ಚಿಕ್ಕ ಮಗು ಇದ್ದಾಗಿಂದನೂ. ಸೊ ಹಾಗೆ ನನಗಿಲ್ಲಿ ಬೇರೆನೂ ಕೆಲಸನೂ ಇತ್ತು ಹೊರಗಡೆ, ನಿಯರ್ ಬೈ ಇಲ್ಲೇ. ಹಂಗಾಗಿ 2 ಕೆಲಸ ಮುಗಿಸ್ಕೊಂಡು ಹೋಗ್ಬೋದು ಅಂತ ಬಂದಿದ್ದು. ಸೊ ನೋಡಿ ಫಿಶ್ಗಳು ಸಾಕಿ ಇಲ್ಲ ಅಂದರೆ ಹಾಕೋದೇ ಇಲ್ಲ. ಹಂಗೆ 3 ದಿವಸ ಆದ್ರೂ ಹಂಗೆ ಇರ್ತಿದ್ದೆ. ನಿದ್ದಾಳೆ ಒಂದು ರೋಸ್ಮೇರಿ ಮುಚ್ಕೊಂಡು ಹೂವು ಮುಟ್ಕೋ, ಚೆನ್ನಾಗಿತ್ತು. ನಾನು ಹೇಳ್ತಿದ್ದೀನಿ ಬೇಡ, ಮುಟ್ಕೊ. ಮಮ್ಮಿ ರೋಸ್ಮೇರಿ ಹೆಚ್ಚಿಂದಿ. ಸೊ ನೋಡಿ ಅವಳು ನನಗೋಸ್ಕರ ಅಂತ 2 ಡೇಸಿಂದ ಬಿಡಿಸಿ ಕಾಕಡನ ಗಿಡದಲ್ಲೇ ಬಿಟ್ಟಿದ್ಲಂತೆ. ನೈಟ್ 11:30ವರೆಗೂ ಪೋಣಿಸಿದ್ದಾಳೆ. ಅವ್ರ ಅತ್ತೆ ಕಟ್ಟಕ್ಕೆ ಹೋದರೆ ಬೇಡ ಅಂತ ಅವಳೇ ಕುತ್ಕೊಂಡು ನೈಟೆಲ್ಲ ಪೋಣಿಸಿರೋ ಹೂವು ಇದು ಅಂದ್ಬಿಟ್ಟು ನನಗೆ ಅಂತ. ನಾನು ಎಲ್ಲಿ ಮುಡ್ಕೊಳ್ಳಲ್ಲ ಅಂತ ಅವಳಿಗೆ ಗೊತ್ತು, ಇವಳು ಎತ್ತಿಟ್ಕೊತಾಳೆ ಅಂತ. ಹಂಗಾಗ್ಬಿಟ್ಟು ನೀನು ಮುಟ್ಕೊಳ್ಳಲ್ಲ ಬಾರೆ ನನಗೆ ಗೊತ್ತು ಅಂದ್ಬಿಟ್ಟು ಅವಳೇ ಕುತ್ಕೊಂಡು ಪಿನ್ನೆಲ್ಲ ಹಾಕಿ ತುಂಬ ಸ್ಟ್ರಾಂಗಾಗೆ ಮುಡಿಸ್ಬಿಟ್ಲು. ಸೊ ನೋಡಿ ನಮ್ಮ ಈ ಪ್ರೀತಿ ಸ್ನೇಹಕ್ಕೆ ಯಾರ ಕಣ್ಣು ಬೀಳದೇ ಇರಲಿ ಅಂದ್ಕೊಳ್ತೀನಿ. ಹಾಗೆ ಹೊರಗಡೆ ಹೋಗೋಣ ಅಂತ ಸ್ವಲ್ಪ ನಾನು ಬಂದಿದ್ದ ಕೆಲಸ ಇದೆ, ಹೊರಗಡೆ ಹೋಗಬೇಕು ಅಂತ ಹೇಳಿದ್ನಲ್ವ, ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಬಟ್ ಅಲ್ಲಿನ ವ್ಲಾಗ್ ಶೂಟ್ ಮಾಡೋ ಅಷ್ಟೊತ್ತಿಗೆ ನನ್ನ ಮೊಬೈಲಲ್ಲಿ ಫುಲ್ ಚಾರ್ಜಿಂಗ್ ಖಾಲಿನೇ ಆಗೋಯ್ತು. ಹಂಗಾಗ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು. ಹಂಗೆ ಹೊರಗಡೆ ಹೋಗಿ ಸ್ನ್ಯಾಕ್ಸ್ ಎಲ್ಲನೂ ಕೂಡ ತಿಂದ್ಕೊಂಡು ನಮ್ಮ ಮನೆ ಕಡೆ ನಾವು ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇಲ್ಲಿಗೆ ಹೆಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.